ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ರಾಯರ ವದಂತಿ ದಿನದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಆ್ಯಂಡ್ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಬೇಕಿತ್ತು, ಆಗಲಿಲ್ಲ. ನನಗೆ ತುಂಬ ತಲೆನೋವಿತ್ತು. ಸೊ ಹಾಗಾಗಿ ಏನೂ ಮಾಡಲಿಲ್ಲ. ಸರಿ, ಸಂಜೆ ಎಲ್ಲ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂದ್ಕೊಂಡು ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಬೆಳಗ್ಗೆನೇ ಒಂದೇ ಸಲ ಅಡುಗೆ ಮಾಡಿಟ್ಬಿಟ್ಟೆ. ಏನೋ ಬಸ್ಸಾರು, ಸೊಪ್ಪಿನ ಪಲ್ಯ, ಮುದ್ದೆ ಮಾಡಿದ್ದೆ. ಎಲ್ಲರೂ ಊಟ ಮಾಡಿಕೊಂಡು ಡೈರೆಕ್ಟಾಗಿ ಅಡುಗೆನೇ ಮಾಡಿದೆ. ನಾನು ತಿಂಡಿ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಇಲ್ಲೆಲ್ಲ ಅಮ್ಮ, ಅಕ್ಕ, ನಮ್ಮ ಅಣ್ಣ ಎಲ್ಲ ಸೇರಿ ಬಟ್ಟೆ ಫೋಲ್ಡ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಮ್ಮಮ್ಮ ಇಲ್ಲಿ ಕುಂಬಳಕಾಯಿ ಸ್ವೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿತ್ತು. ಇದು ಬಂದು ಕುಂಬಳಕಾಯಿ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿ ಕೂಡ. ಆ್ಯಂಡ್ ಅದಾದಮೇಲೆ ನಮ್ಮ ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ನಾನು ದೇವರಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸಜ್ಜಿಗೆ ಮಾಡೋ ರೆಸಿಪಿ, ಹಾಗಾಗಿ ನಾನು ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸಜ್ಜಿಗೆ ತುಂಬಾ ಒಳ್ಳೆಯದು ದೇವರ ಒಂದು ನೈವೇದ್ಯಕ್ಕೆ. ಸೊ ಅದಾದಮೇಲೆ ನಾನು ಈ ಕಡೆ ರವೆ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಎಷ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ತೀವೋ ರವೆನ, ಅಷ್ಟು ಸ್ಮೂತಾಗಿ, ಅಷ್ಟು ಸಾಫ್ಟಾಗಿ ಸಜ್ಜಿಗೆ ಪ್ರಿಪೇರ್ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಪಾಕ ತೆಗಿಯುವಂಥದ್ದು. ಫುಲ್ಲು ಎಳೆ ಪಾಕ ಏನು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಅದಾದಮೇಲೆ ಈ ಕಡೆ ದ್ರಾಕ್ಷಿ ಗೋಡಂಬಿ ಕೂಡ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಬೆಲ್ಲ ಕೂಡ ಪಾಕನೂ ಕೂಡ ರೆಡಿ ಆಯಿತು. ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ಸಜ್ಜಿಗೆಗೆ ಹಾಕೋದಕ್ಕೆ. ನಾವೇನು ದ್ರಾಕ್ಷಿ ಗೋಡಂಬಿ ಮತ್ತು ರವೆ ಹುರಿದಿಟ್ಕೊಂಡಿದ್ನೋ ಅದಕ್ಕೇ ಸ್ವಲ್ಪ ಹಾಲು ಹಾಕೋವಂಥದ್ದು. ಸೊ ಈಗ ಹಾಲನ್ನ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಬಿಡದೇ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸೊ ನಾವು ಯಾವುದೇ ರೆಸಿಪಿ ಆಗಲಿ, ರವೆಯಲ್ಲಿ ಏನಾದರೂ ರೆಸಿಪಿ ಮಾಡಿದರೆ ನಾವು ಅದನ್ನು ನೀಟಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಲಾಸ್ಟಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಕುಕ್ ಮಾಡೋದಕ್ಕೆ ತುಂಬಾ ಕಷ್ಟ. ನಂದು ಏನದು ಟ್ರೈಪೋಡು ಎಲ್ಲ ಮಿಸ್ ಆಗಿಬಿಟ್ಟೈತೆ. ಸೊ ಹಾಗಾಗಿ ಕೈಯಲ್ಲೇ ಮಾಡ್ತಾ ಇರೋವಂಥದ್ದು ವೀಡಿಯೋನ. ಸೊ ಈ ಕಡೆ ಸಜ್ಜಿಗೆ ಕೂಡ ರೆಡಿ ಆಯಿತು. ಇಟ್ಬಿಟ್ಟು ನೀಟಾಗಿ ಸಂಜೆ ಫುಲ್ಲು ನೀಟಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ಸೊ ನಾವು ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ. ಅಕ್ಕ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಸೊ ರಾಯರ ಪೂಜೆ ಅಂದ್ರೇ ಒಂಥರ ನನಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇಲ್ಲಿ ಅಮ್ಮ ಪಂಪ್ಕಿನ್ನ ಬೇಯಿಸೋದಕ್ಕೆ ಇಟ್ಟಿದ್ದಾರೆ, ಅಂದರೆ ಕುಂಬಳಕಾಯಿ ಬೇಯಿಸೋಕ್ಕೆ ಇಟ್ಟಿದ್ದಾರೆ. ಈ ಕಡೆ ಸಜ್ಜಿಗೆ ಕೂಡ ಎಲ್ಲ ರೆಡಿ ಆಯಿತು. ಅಕ್ಕ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಪ್ರಸಾದ ತಿಂತೀನಿ ಅಂತ ಹೇಳಿದರು. ಸರಿ ಅಂದ್ಕೊಂಡು ಪಾಪ ಕೂಡ ಆಗ್ತಾನೆ ಬಿಸಿ ಬಿಸಿ ಸ್ನಾನ ಮಾಡಿದ್ಲು, ಹಾಗಾಗಿ ಮಲ್ಕೊಂಡಿದ್ದಾಳೆ. ಅವಳು ಮಲಗೋ ಅಷ್ಟರಲ್ಲಿ ನಮ್ಮದು ಅಷ್ಟು ಕೆಲಸ ಆಗಿತ್ತು. ಸೊ ಸಂಜೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಈಗ ದೇವಸ್ಥಾನಕ್ಕೆ ಹೊರಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಮಂತ್ರ ಕೊಡ್ತಾರೆ ನೋಡಿ.
ಬರ್ಕೆ ಏನು ಮಾಡ್ಬೇಕು? ಅಣ್ಣ ನಿನ್ನ ಮೈಕ ನೋವಿದ್ರೆ ನುಂಗು. ಹಾಂ ಅಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ಹಿಂದೆ ಬ್ಯಾಕ್ಗ್ರೌಂಡ್ ಚೆನ್ನಾಗೈತೆ. ಓಂ ನಮಃ ಶಿವಾಯ. ಇವತ್ತೇನು ವಿಶೇಷ? ಇವತ್ತು ರಾಯರ ಗುಡಿಗೆ ಮಾಡಿದ್ರೆ ನಾವು ವಿಶೇಷ ಹೇಳ್ಬೋದಾಯ್ತು. ಪರವಾಗಿಲ್ಲ. ಇದು ದೇವಸ್ಥಾನದ ಪಕ್ಕ ಇರ್ತಕ್ಕಂಥ ಒಂದು ದಕ್ಷಿಣ ಕಾಶಿ ಶ್ರೀ ತೇರುಮಲ್ಲೇಶ್ವರ ಟೆಂಪಲಿಗೆ ಬಂದಿದ್ವಿ. ಇವತ್ತು ವಿಶೇಷ ಅಂತಂದರೆ ನಮ್ಮ ರಾಯರು ಹುಟ್ಟಿದ ದಿನ, ಅವ್ರ ಆರಾಧನೆ ಮಾಡಿದ್ವಿ. ಅಲ್ಲಿ ತುಂಬ ಕ್ರೌಡ್ ಇರೋ ಕಾರಣ ನಾವು ಅಲ್ಲಿ ಯಾವುದೇ ಒಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಅದರಿಂದ ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥ ದಕ್ಷಿಣ ಕಾಶಿಯಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ತೇರುಮಲ್ಲೇಶ್ವರ ಟೆಂಪಲ್ ನೋಡಿ, ಎಷ್ಟು ಹಳೆ ಕಾಲದ್ದು ಅಂದರೆ ತುಂಬಾ ಹಳೆ ಕಾಲದ್ದು. ಆ ದೇವಸ್ಥಾನದಲ್ಲಿ ಬಂದು ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು ಎಲ್ಲ. ಇವತ್ತಿನ ಡೇ ಚೆನ್ನಾಗಿತ್ತು. ಇವತ್ತು ತುಂಬ ಅದ್ಭುತ ಕ್ಷಣ ಅನಿಸ್ಬೋದು. ಅಷ್ಟು ಚೆನ್ನಾಗಿ ರಾಯರನ್ನ ಅಲಂಕಾರ ಮಾಡಿದ್ರು. ಅದೇ ನಾವು ಇಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಿದ್ರಲ್ಲ ರಾಯರ ಪೂಜೆ ಎಷ್ಟು ಚೆನ್ನಾಗಾಯಿತು ಅಂತ. ತುಂಬಾ ಖುಷಿ ಆಯಿತು. ಇವತ್ತು ರಾಯರ ಮಠಕ್ಕೆ ಬಂದು ಅದೆಲ್ಲ ಮುಗಿಸ್ಕೊಂಡು ಬರ್ತಾನೆ ಅಲ್ಲಿ ಚುರುಮುರಿ ಮಾಡ್ತಾರೆ, ಮಸಾಲ ಚುರುಮುರಿ. ತುಂಬ ಚೆನ್ನಾಗಿರುತ್ತೆ. ಬಾ ತಿನ್ಕೊಂಡು ಹೋಗೋಣ ಅಂತ ಅಣ್ಣ ಅಕ್ಕ ಕರ್ಕೊಂಬಂದರು. ತಿನ್ಕೊಂಡು ನಾವು ಮನೆಗೆ ಬಂದು ಪಾಪಗೆಲ್ಲ ಊಟ ಮಾಡಿಸಿ ಅಕ್ಕರಿಗೆಲ್ಲ ಊಟ ಮಾಡಿದರು. ನಾವು ಕೂಡ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮನೆ ಹತ್ರ ವಾಕ್ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಆ್ಯಂಡ್ ಬರ್ಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.